ಹೇಗೆ ಧ್ರುವಂತವರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ಬೇಕಾದ್ರೆ ವೈಯಕ್ತಿಕ ಅಂತ ಹೇಳಿ ಕೊಟ್ಟರು, ಅದೇ ರೀತಿ ನಾನು ಈ ವಿಡಿಯೋ ಮಾಡ್ತಿರೋದು ನನ್ನ ವೈಯಕ್ತಿಕ. 50 ಲಕ್ಷ ಅವ್ರು ಗೆದ್ದರೆ ಅವ್ರ ಮನೆಗೆ ತಗೊಂಡೋಗ್ತಾರೆ ಅಂತ ಹೇಳ್ತೀರಾ. ಇದು ಬರೀ ಓಟ್ ಅಷ್ಟೇ, 99 ಓಟು. ಇದರಲ್ಲಿ ಯಾವುದು ದುಡ್ಡು ಕೊಡ್ಬೇಕಾಗಿಲ್ಲ. ಚೆನ್ನಾಗಿರೋ ಮೂವಿ ಮಾಡಿರೋ ಅಂತ ಹೇಳಿ ಹೋಗಿ ನೋಡ್ತೀವಿ. ನೀವು ನಮ್ಗೆ ಆ ದುಡ್ಡು ಏನಾರ ಕೊಡ್ತೀರಾ? ಅದೇ ನಿಮ್ಮ ಅಭಿಮಾನಕ್ಕೋಸ್ಕರ ಹೋಗಿ ಮೂವಿಗಳ್ನ ನೋಡ್ತೀವಿ. ಪೋಸ್ಟಾಗಿ ಸ್ಟಾರ್ಟ್ ಮಾಡಿದಾಗ ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಅದೇ ರೀತಿ ಪ್ರತಿಯೊಂದಕ್ಕೂ ನ್ಯಾಯ ಒದಗಿಸ್ತಿದ್ರು. ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೋ SC ಕ್ಯಾಟಗರಿ ಅಂತಾನೆ, ಆ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಲಿಲ್ಲ. ರಕ್ಷಿತ್ ಅವರು ಸ್ವಲ್ಪ ತಪ್ಪು ಮಾಡಿದ್ರು ಬೈತಾಯಿದ್ರು. ಯಾವುದೋ ಗಂಟೆಗಟ್ಟಲೆ ವೀಡಿಯೋ ಮಾಡ್ತಿರೋದಲ್ಲ. ನಿಮ್ಗೆ ಅನಿಸಿದರೆ ನನ್ನಿಂದ ಏನಾರ ಸ್ವಲ್ಪ ತಪ್ಪಾಗಿದ್ದರೆ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಬಿಗ್ ಬಾಸ್ ಹೋಸ್ಟಾಗಿ ನಾವೇನೆಲ್ಲ ಆಸೆ ಪಟ್ಟಿದ್ವು, ಕಿಚ್ಚ ಸುದೀಪ್ ಸರೇ ನಮಗೆ ಹೋಸ್ಟಾಗಿ ಬೇಕು ಅಂತ ಆಸೆ ಪಟ್ಟಿದ್ವು, ಅವರು ಯಾವ್ಯಾವ ರೀತಿ ಎಡವಿದ್ರು, ಬಿಗ್ ಬಾಸಲ್ಲಿ ಏನೇನು ಮಿಸ್ಟೇಕ್ ಮಾಡಿದರು. ಈ ಮಿಸ್ಟೇಕ್ನ ಮಿಸ್ಟೇಕ್ ಅಂತಲೇ ಹೇಳ್ತೀವಿ, ಯಾಕಂದರೆ ಇಲ್ಲಿ ನಾನು ಯಾರಿಗೂ ಬಕೆಟ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ. ಯಾಕಂದರೆ ಹೇಗೆ ಧ್ರುವಂತವರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ಬೇಕಾದ್ರೆ ವೈಯಕ್ತಿಕ ಅಂತ ಹೇಳಿ ಕೊಟ್ಟರು, ಅದೇ ರೀತಿ ನಾನು ಈ ವಿಡಿಯೋ ಮಾಡ್ತಿರೋದು ನನ್ನ ವೈಯಕ್ತಿಕ. ಯಾವುದೋ ಗಂಟೆಗಟ್ಟಲೆ ವೀಡಿಯೋ ಮಾಡ್ತಿರೋದಲ್ಲ. ನಿಮ್ಗೆ ಅನಿಸಿದರೆ ನನ್ನಿಂದ ಏನಾರ ಸ್ವಲ್ಪ ತಪ್ಪಾಗಿದ್ದರೆ, ಅಥವಾ ಕಿಚ್ಚ ಸಾರಿ ನಾನು ಹೇಳ್ತಿರೋ ವಿಡಿಯೋದಲ್ಲಿ ಅವರು ತಪ್ಪು ಮಾಡಿದರೆ, ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿ ಅದ್ರ ಮೇಲೆ ವಿಡಿಯೋಗೆ ಕಮೆಂಟ್ ಹಾಕಿ. ಮುಂಚೆಲೆ ಕಮೆಂಟ್ ಹಾಕ್ಬಿಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಥ ಆಯ್ತಾ? ಮೊದಲನೇದಾಗಿ ಪೋಸ್ಟಾಗಿ ಸ್ಟಾರ್ಟ್ ಮಾಡಿದಾಗ ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಅದೇ ರೀತಿ ಪ್ರತಿಯೊಂದಕ್ಕೂ ನ್ಯಾಯ ಒದಗಿಸ್ತಿದ್ರು. ಅದಾಗಿ ಸ್ವಲ್ಪ ವಾರ ಯಾವಾಗ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೋ SC ಕ್ಯಾಟಗರಿ ಅಂತಾನೆ, ಆ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಲಿಲ್ಲ. ಏನಕ್ಕೆ ಮಾತಾಡಲಿಲ್ಲ ಅದು ನನಗೆ ಗೊತ್ತಿಲ್ಲ. ಅದು ಅವ್ರ ವೈಯಕ್ತಿಕ, ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಅದನ್ನು ಬಿಟ್ಬಿಡೋಣ. ಅದಾದಮೇಲೆ ರಕ್ಷಿತ್ ಅವರು ಸ್ವಲ್ಪ ತಪ್ಪು ಮಾಡಿದರು ಬೈತಾಯಿದ್ರು. ಏನಕ್ಕೆ ಬೈತಿದ್ರು ಗೊತ್ತಿಲ್ಲ, ಅದು ಅವ್ರ ವೈಯಕ್ತಿಕ, ಅವರ ಅನಿಸಿಕೆ. ಧ್ರುವಂತವ್ರು ಟೀ ಗಾಂಚಲಿ ಅಂತ ಮಾತಾಡಿದರು, ಅದ್ರ ಬಗ್ಗೆ ತೆಗೆದ್ರು, ಅದ್ರ ಬಗ್ಗೆ ಮಾತಾಡಿದರು. ಏನಕ್ಕೆ ಮಾತಾಡಿದರು? ಅವ್ರ ವೈಯಕ್ತಿಕ. ಬಟ್ ಎಲ್ಲೋ ಒಂದು ಕಡೆ ಅರ್ಟಾಯಿತು ಅಂತೇಳಿ, ಊರಿಗೆ ಅರ್ಟಾಯಿತು ಅಂತೇಳಿ ಮಾತಾಡಿದರು ಟೀ ಗಾಂಚಲಿ ಬಗ್ಗೆ, ಅದು ಓಕೆ. ಬಟ್ ಒಂದು ಇಂಟರ್ವ್ಯೂವಲ್ಲಿ ಕುತ್ಕೊಂಡು ಹೇಳ್ತಾರೆ, ಆ ಇಂಟರ್ವ್ಯೂ ನೋಡಿ ನೀವು ಸಿಗಲಿಲ್ಲ, ಅದನ್ನ ಹುಡುಕ್ತೆ ಸಿಗಲಿಲ್ಲ. ಹಂಗಾಗಿ ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾರೆ ಟೀ ಗಾಂಚಲಿ ಅಂದರೆ ತಲೆಗಾಂಚಲಿ ಅಂತ ಹೇಳಿದರು. ಅದೇ ರೀತಿ ಅಶ್ವಿನಿ ಅವ್ರನ್ನೂ ಕೇಳಿದರೆ SC ಅಂದರೆ ಅವ್ರು ಬೇರೆ ಏನಾನ ಹೇಳೋರು ಅಂತ. ಬಟ್ ಆ SC ಕ್ಯಾಟಗರಿ ಪದ ಬಳಸಿದ್ದು ಯಾವ ವಾರ, ಇವು ಟೀ ಗಾಂಚಲಿ ಪದ ಬಳಸಿದ್ದು ಯಾವ ವಾರ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಬಟ್ ಅವ್ರು ಹೇಳಿದ್ದೇನು ಈ ರೀತಿ ಹೇಳ್ತಾರೆ ಅಂತ. ಸರ್, ಅವ್ರು SC ಏನಾನ ಮಾತಾಡಲಿ, ನಮಗೊಂದು ಕ್ಲಾರಿಟಿ ಬೇಕಿತ್ತು ತಾನೆ. ಆ ಕ್ಲಾರಿಟಿ ಕೊಟ್ಟರೆ ನೀವು ಕೊಡಲಿಲ್ಲ. ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಡ್ತಿರ್ತಾರೆ ಅಂತ ಹೇಳ್ತಿರಲ್ಲ, ಇದಕ್ಕೆ ಯಾಕೆ ಕೊಡಲಿಲ್ಲ ಹೇಳ್ತೀರಾ? ಜನ ನೋಡ್ತಾರೆ, ಯಾಕೆ ನೋಡ್ತಿಲ್ವಾ? ಯಾಕೆ ಬೇಜಾರಾಗ್ತಾಯಿದೆ ಅಂದರೆ ನೀವು ಹೋಸ್ಟ್ ಮಾಡಿರೋದಕ್ಕೆ, ಇದೇ ಕಾರಣಕ್ಕೋಸ್ಕರ. ಅರ್ಥ ಆಯ್ತಾ? ಈಗ ನಾನು ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ ಅಂತ ಇವಾಗಲೂ ನೀವು ಹೇಳ್ಕೊಳ್ಳಿ, ಅದ್ರ ಬಗ್ಗೆ ನನಗೆ ಯಾವುದೇ ಥರ ಬೇಜಾರಿಲ್ಲ. ಯಾಕಂದರೆ ಯಾವಾಗ ಒಬ್ಬ ಮನುಷ್ಯ ತಾನು ಮಾಡ್ತಿರೋ ತಪ್ಪನ್ನು ತಿದ್ಕೊಂಡು ನಡೀತಾನೋ ಅವತ್ತು ಅವನು ಮುಂದೆ ಬರ್ತಾನೆ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಸರ್, ನೀವು ತಪ್ಪು ಮಾಡ್ತಾಯಿದ್ದೀರ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳ್ತವ್ರೆ ಅಂದರೆ, ಯಾರೋ ಜನ ಹೇಳ್ತಾರೆ, ಒಂದು 4 ಜನ ಹೇಳ್ತವ್ರೆ ಅಂದರೆ ಅದರಲ್ಲೂ ಪಾಸಿಟಿವ್ನೇ ಹುಡ್ಕೊಳ್ಳಿ ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಹುಡ್ಕೊಳಕ್ಕೆ ಹೋಗಬೇಡಿ. ಮೊನ್ನೆ ನನ್ನ ವೀಡಿಯೋದಲ್ಲಿ ಕಮೆಂಟ್ ಹಾಕಿದರು, ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ಅಂತ. ನಾನು ಆ ಕಮೆಂಟ್ನ ಡಿಲೀಟ್ ಮಾಡಿದೆ, ಯಾಕಂದರೆ ನನಗೊಂದು ಸ್ವಲ್ಪ ಬೇಜಾರಾಯಿತು. ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಎಲ್ಲೋ ಎಡವುತ್ತಾಯಿದ್ದೀನಿ, ಮಾತಾಡೋಕ್ಕೆ ಬರ್ತಾಯಿಲ್ಲ ಅಂತ. ಅದನ್ನು ನಾನು ತಿದ್ಕೊಂಡು ಮಾತಾಡಿದರೆ ನನ್ನ ವೀಡಿಯೋ ಎಷ್ಟು ವೈರಲ್ ಆಗುತ್ತೆ, ಜನ ನನ್ನ ಎಷ್ಟು ಇಷ್ಟಪಡ್ತಾರೆ. ಅದರಲ್ಲೂ ನಾನು ಪಾಸಿಟಿವೇ ತಗೊಂಡೆ, ನೆಗೆಟಿವ್ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಲಿಲ್ಲ. ಇದೇ ರೀತಿ ನಿಮಗೆ ಯಾರೋ ಒಬ್ರು ಹೇಳ್ತವ್ರೆ ಅಂದರೆ ಅದರಲ್ಲಿ ಪಾಸಿಟಿವ್ ತಗೊಳಕ್ಕೆ ಹೊರತು ನೆಗೆಟಿವ್ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ. ಅದಾದಮೇಲೆ ಕಿಚ್ಚನ ಚಪ್ಪಾಳೆಗೆ, ಸೀಸನ್ ಚಪ್ಪಾಳೆಗೆ VT ನೋಡಿ
ಚಪ್ಪಾಳೆ ಅಂತ ಈಗ ನೋಡಿ ನಾನು ಯಾವುದೇ ಕೊಟ್ಟೆ ಅಂತ ಗೊತ್ತಾಯ್ತು ಅಂತ ಕೇಳ್ತೀವಿ. ಬಟ್ ಮುಂಚೆ ಏನು ಹೇಳಿದ್ರಿ, ವೈಯಕ್ತಿಕ ಚಪ್ಪಾಳೆ ಅಂತ ಹೇಳಿದ್ರಿ. ಇನ್ನೇನು ಕೇಳಕ್ಕೆ ಹೋಗ್ತೀರಾ ಜನನ್ನ ಅಂತ. ವೈಯಕ್ತಿಕ ಚಪ್ಪಾಳೆ ಅಂದಮೇಲೆ ಕೇಳಕ್ಕೆ ಹೋಗಬೇಡಿ. ನಾನು ಕೊಟ್ಟಿದ್ದು ಸರಿನಾ ತಪ್ಪು ಅಂತನ ಜನನ ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗಬೇಡಿ. ಕೇಳಕ್ಕೆ ಯಾಕೆ ಹೋದ್ರಿ? ನಿಮ್ಮ ವೈಯಕ್ತಿಕ ಚಪ್ಪಾಳೆ ತಾನೇ, ಕೇಳಬಾರ್ದು. ಕೇಳಿದ್ದು ನಿಮ್ಮದೇ ತಪ್ಪು. ಇದು ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ. ಅದಾದಮೇಲೆ ಗಿಲ್ಲಿ ಅವ್ರದ್ದು, ರಕ್ಷಿತ್ ಅವ್ರದ್ದು ಯಾವುದೇ ತಪ್ಪು ಮಾಡಿದ್ರು ನೀವು ಬೈತಾ ಇದ್ರಿ. ಒಂದು ಕತೆ ಬೇರೆ ಹೇಳಿದ್ರಿ, ಕತ್ತೆದು ಹುಲಿದು ಅಂತ. ಅದು ನೀವೇನು ಹೇಳಿದ್ರಿ, ಆ ಕಥೆಯಲ್ಲಿ ಏನಿದೆ, ಕತ್ತಿಗೆ ಎಷ್ಟೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಅದು ತಿತ್ಕೊಳಲ್ಲ. ಅದೇನು ವಾದ ಮಾಡುತ್ತೋ ಅದೇ ಸರಿ ಅಂತ. ಈಗ ಜನ ಎಲ್ಲ ಹೇಳ್ತವ್ರೆ ನೀವು ಮಾಡ್ತಿರೋದು ತಪ್ಪು ಅಂತ. ಈಗ ನೀವು ತಿತ್ಕೊಂತಿಲ್ಲ, ನಾವು ನಿಮ್ಮನ್ನ ಏನು ಅನ್ಕೋಬೇಕು? ಸರ್, ನಿಮ್ಮನ್ನು ನಾವು ಸಿಂಹದ ಥರ ನೋಡೋಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಜನ ಯಾವ ಪ್ರಶ್ನೆ ಕೇಳ್ತಾರೋ ಅದು ಸರಿನಾ ತಪ್ಪೋ ಅಂತ ಹೇಳಿ ಡಿಸೈಡ್ ಮಾಡಿ ಅದ್ರ ಮೇಲೆ ನೀವು ನಿಂತ್ಕೊಳ್ಳಿ. ನಾವೀಗ ಆ ರೀತಿ ಅನ್ಕೋಬೇಕಾ, ಇಲ್ಲ ನಾವು ನಿಮ್ಮನ್ನು ಈ ರೀತಿ ನೋಡ್ತಾ ಇದ್ದೀವಿ ಇದನ್ನು ಅನ್ಕೋಬೇಕು? ಅದು ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಮತ್ತೆ ಗಿಲ್ಲಿ ಅವ್ರಿಗೆ ಹೇಳ್ತಿರೋ, ಇಡೀ ಮನೆ ಮಂದಿಗೆ ಹೇಳ್ತಿರೋ, ನನಗೆ ಅದು ಗೊತ್ತಿಲ್ಲ. 50 ಲಕ್ಷ ಏನು ನೀವೆಲ್ಲ ಫ್ಯಾನ್ಸ್ ಎಲ್ಲ ಹೊರಗಡೆ ಕಿತ್ತಾಡ್ತಾ ಇದ್ದೀರೋ, ಅದು ಎಲ್ಲ 50 ಲಕ್ಷ ಅವ್ರು ಗೆದ್ದರೆ ಅವ್ರ ಮನೆಗೆ ತಗೊಂಡೋಗ್ತಾರೆ ಅಂತ ಹೇಳ್ತೀರಾ. ಅದು ನಿಮಗೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂತ ಹೇಳ್ತೀರಾ. ಅದು ನಿಮ್ಮ ತಪ್ಪಲ್ಲ. ಬಟ್ ನನಗನ್ಸಿದ್ದು ಆ ಟೈಮಲ್ಲಿ ಇದನ್ನು ಮಾಡಿದ್ರಲ್ಲ, ಆ ಟೈಮಲ್ಲಿ ನನಗೇನು ಅನ್ನಿಸ್ತು ಅಂದರೆ, ಸರ್, ನಿಮ್ಮ ಮೂವಿನ ಟಿಕೆಟ್ ಕೊಟ್ಟು ಖರೀದಿ ಮಾಡಿ ಚೆನ್ನಾಗೈತೆ ಅಂತ ನೋಡಿ ನಿಮ್ಮನ್ನು ಕೋಟಿಗಟ್ಟಲೆ ಆ ಮೂವಿಗೆ ಬರೋ ಹಾಗೆ ಮಾಡ್ತೀವಿ. ಇದು ಬರೀ ಓಟ್ ಅಷ್ಟೇ, 99 ಓಟು. ಇದರಲ್ಲಿ ಯಾವುದೂ ದುಡ್ಡು ಕೊಡಬೇಕಾಗಿಲ್ಲ. ಬಟ್ ನಮ್ಮ ದುಡ್ಡು ಹೋಗುತ್ತೆ ಅಂತ ಗೊತ್ತಿರೋ, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀವು ಚೆನ್ನಾಗಿರೋ ಮೂವಿ ಮಾಡಿರೋ ಅಂತ ಹೇಳಿ ಹೋಗಿ ನೋಡ್ತೀವಿ. ನೀವು ನಮ್ಗೆ ಆ ದುಡ್ಡು ಏನಾರ ಕೊಡ್ತೀರಾ? ಕೊಡಲ್ಲ. ಆದರೂ ನಾವು ಯಾಕೆ ಮೂವಿ ನೋಡ್ತೀವಿ ಹೇಳಿ? ನೀವು ಮಾಡೋ ಮೂವಿ ಸಖತ್ತಾಗಿರ್ತವೆ, ನಿಮ್ಮ ಅಭಿಮಾನಕ್ಕೋಸ್ಕರ ಹೋಗಿ ಮೂವಿಗಳ್ನ ನೋಡ್ತೀವಿ. ಅದು ನಮ್ಮ ತಪ್ಪ? ನೀವು ಹೇಳ್ತೀರಾ 50 ಲಕ್ಷನ ತಗೊಂಡೋಗಿ ಮನೆಗೆ ಇಟ್ಕೊತಾರೆ ಅಂತ. ಸರ್, 50 ಲಕ್ಷಕ್ಕೋಸ್ಕರ ಯಾರು ಅಭಿಮಾನಿ ಆಗಲ್ಲ. ನಿಮ್ಮ ಮೂವಿ ಟಿಕೆಟ್ 150 ರೂಪಾಯಿ ಕೊಟ್ಟು ನೋಡ್ತೀವಿ ಅಂತೇಳಿ ಯಾವುದೇ ಕಾರಣಕ್ಕೂ ನಾವು ಬೇಜಾರು ಆಗಲ್ಲ. ಯಾಕಂದರೆ ಒಂದು ಸಲ ಅಭಿಮಾನ ಅಂತ ಬಂದಮೇಲೆ ಅದು ಸಾಯೋವರೆಗೂ ಅಭಿಮಾನಿಯಾಗೇ ಇರ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಇದನ್ನು ಮಾಡೋಕ್ಕೆ ಹೋಗಲ್ಲ. ಅರ್ಥ ಆಯ್ತಾ? ಇಷ್ಟು ನನಗೆ ನೀವು ಹೋಸ್ಟಾಗಿ ಮಾಡಿರೋ ತಪ್ಪುಗಳು ನನಗೆ ಕಂಡು ಬಂದು, ಇದ್ರ ಬಗ್ಗೆ ನೀವು ಕೆಟ್ಟ ಕಮೆಂಟನ್ನು ಹಾಕಿ, ಒಳ್ಳೆ ಕಮೆಂಟನ್ನು ಹಾಕಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೂ ಸುಮ್ಮನೆ ಇದ್ದರೆ ಅದು ನನ್ನ ತಪ್ಪಾಗುತ್ತೆ ಹೊರತು ನೀವು ಅಭಿಮಾನಿಗಳು ಏನಾನ ಕಮೆಂಟ್ ಹಾಕಿ. ಈಗ ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ತಪ್ಪು ಅಂತ ಹೇಳ್ದೆ ಇರೋಕ್ಕೆ ಅದನ್ನು ನಾನು ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸೀಸನ್ನಲ್ಲೆಲ್ಲ ನಾವೇ ಸಪೋರ್ಟ್ ಮಾಡೀವಿ. ಸರ್, ನೀವು ಒಳ್ಳೆ ಹೋಸ್ಟ್ ಮಾಡ್ತಾಯಿದ್ದೀರಾ, 12 ಸೀಸನ್ಗೂ ನೀವೇ ಬರಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿದವ್ರು ಯಾರು? ನಾವೇ ತಾನೆ. ನಿಮ್ಮಲ್ಲಿ ಒಳ್ಳೊಳ್ಳೆ ಹೋಸ್ಟಿಗೆ ನ್ಯಾಯ ಒದಗಿಸೋರು ಯಾರು ಅಂತ ಅಂತಾಗ ನೀವೇ ಅಂತ ನಮ್ಗನ್ನಿಸ್ತು. ಅದಕ್ಕೋಸ್ಕರ 12 ಸೀಸನ್ಗೋಸ್ಕರ ನೀವೇ ಮಾಡಿ ಅಂತೇಳಿ ಎಲ್ಲ ಜನ ಯಾಕೆ ಹೇಳಿದ್ರು ಹೇಳು? ನೀವೇನೋ ಒಂದು ನ್ಯಾಯ ಒದಗಿಸ್ತೀರಂತ ತಾನೆ. ಅರ್ಥ ಆಯ್ತಾ? ಈ ವಿಡಿಯೋ ನೀವು ನೋಡಿ ಇದ್ರ ಬಗ್ಗೆ ನೀವು ಕೆಟ್ಟ ಕಮೆಂಟನ್ನು ಹಾಕಿ, ಒಳ್ಳೆ ಕಮೆಂಟನ್ನು ಹಾಕಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ತಪ್ಪು ಅಂತಲೇ ಹೇಳೋ ಅಧಿಕಾರ ನಮಗೂ ಇದೆ, ನಮ್ಮ ವೈಯಕ್ತಿಕ ನಿರ್ಧಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.